ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸಜ್ಜಾಗಿರ್ಬೇಕು, ಪ್ರವಾಹ ಎದುರಿಸಲಿಕ್ಕೆ ಸಜ್ಜಾಗಿರ್ಬೇಕು. ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗ್ತವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಮುಂಜಾಗ್ರತಾ ಕ್ರಮಗಳಿಂದ ತಪ್ಪಿಸಬೇಕು ಅಂತ ಹೇಳಿ ಒಂದು. ಎರಡನೇದು, ಕಲುಷಿತ ನೀರನ್ನ ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಕಾಲರ ಬಂದಿದ್ದಾರೆ. ಅದರಿಂದ ಕಲುಷಿತ ನೀರು ಜನಗಳಿಗೆ ಇರಬಾರ್ದು. ಪೋರ್ಟಬಲ್ ವಾಟರ್ ಸಿಗ್ತದೆ, ಶುದ್ಧ ಕುಡಿಯೋ ನೀರನ್ನ ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯೋ ನೀರನ್ನ ಚೆಕ್ ಮಾಡಬೇಕು. ಇಟ್ ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್, ಶುದ್ಧ ನೀರ ಇಲ್ವಾ, ಬ್ಯಾಕ್ಟೀರಿಯಾಗಳಿದ್ದಾವ, ಕ್ಲೋರೈಡ್ ಇದೆಯಾ, ಇನ್ನೇನಾದ್ರು ಇದೆಯಾ ಅಂತೆಲ್ಲ ನೋಡ್ತಕ್ಕಂಥದ್ದು, ಚೆಕ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಮುಂಗಾರು ಶುರುವಾಗ್ತದೆ. ಈಗ ಪ್ರೀ ಮಾನ್ಸೂನ್ ಈಗ ಮಳೆ ಬರ್ತಾ ಇದೆ. ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ, ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ, ಇಡೀ ರಾಜ್ಯದಲ್ಲಿ. ಗೊಬ್ಬರ, ಬೀಜ, ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೇ ರೀತಿ ನೋಡ್ತೇವೆ. ರೈತರು ಯಾವ ಕಂಪ್ಲೇಂಟ್ ಕೂಡ ರೈತರಿಂದ ಮಾಡಬಾರ್ದು. ಆಮೇಲೆ ಪರಿಹಾರ ಬಂದಿದೆಯಲ್ಲ, ಆ ಪರಿಹಾರ ಜನರಿಗೆ ತಲುಪಿದೆ ಇದು ಅಂತೇಳಿ ಎನ್ಶೂರ್ ಮಾಡ್ತಾರೆ. ಸರ್, ಮೈಸೂರಿನ ಪ್ರಕರಣದಲ್ಲಿ ಯಾರ್ದು ತಪ್ಪು ಅನ್ನೋದು ನಿಮಗೆ ಮಾಹಿತಿ ಕೊಡ್ತಾರೆ? ಅದಕ್ಕೆ ಡಿಸಿ ವರದಿ ಕೊಟ್ಟಿದ್ದಾರೆ. ನೀರು ಸಪ್ಲೈ ಮಾಡ್ತಾರಲ್ಲ ಭೋಗಾದಿ ಪಟ್ಟಣ ಪಂಚಾಯತ್, ನೀರು ಸಪ್ಲೈ ಮಾಡ್ತಕ್ಕಂಥವ್ರು ಅವರು ಕಲುಷಿತ ನೀರನ್ನ ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡದೇನೆ. ಸೊ ಹಾಗಾಗಿ ಕಲುಷಿತ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸತ್ತಿದ್ದಾರೆ ಸರ್, ಮೂಡ ಡೆವಲಪ್ಮೆಂಟ್ ಅಥಾರಿಟಿ ಅಥಾರಿಟಿಗೂ ಬೋರ್ ಅಲ್ಲಿ ಪಕ್ಕದಲ್ಲಿ ಯಾರ ಮೇಲೆ ಕ್ರಮ ಕೈಗೊಳ್ತಾ ಇದ್ದಾರೆ? ಅಲ್ಲಿ ಚೀಫ್ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE 3 ಜನ ಸಸ್ಪೆಂಡ್ ಮಾಡಿದ್ರು. ಸರ್, ಈಗ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತಾನೇ ಒಂದು ಪತ್ರ ಬರೆದಿದ್ದಾರೆ ಸರ್, ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂತದ್ದು. ಇದು ನನ್ನ ಕೊನೆಯ ಎಚ್ಚರಿಕೆ, ನೀನು ಬಂದು ದೇಶಕ್ಕೆ ಬಂದು ಈ ಕಾನೂನಿಗೆ ತಲೆಬಾಗುವಂತ ಪತ್ರ ಬರೆದಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಪಬ್ಲಿಕ್ ಕನ್ಸಂಪ್ಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.